ಮಳೆ 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 ಬರಲಿಲ್ಲ ಅಂತಂದ್ರೆ ಅದರ ಭೀಕರತೆ ವಿಪರೀತವಾಗಿರುತ್ತೆ. ಮಳೆ ವಿಪರೀತವಾಗಿ ಬಂತು ಅಂತಂದರೆ ಅದರ ಭೀಕರತೆಯೇ ಬೇರೆ. ಈಗ ಆಗ್ತಿರುವಂಥದ್ದು ಅದೇನೇ. ಈ ಬರಬೇಕಾದಂಥ ಕಡೆಗೆ ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಬೆಳ್ಳಂಬೆಳಗ್ಗೆ 4-5 ಮನೆಗಳಿಗೆ ನೀರು ನುಗ್ಗಿದೆ. ಚಂಡಿಯಾ ಗ್ರಾಮದಲ್ಲಿ ಮನೆಗಳು ಅಕ್ಷರಶಃ ಜಲಾವೃತಗೊಂಡಿವೆ ಮನೆಗಳು. ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮ ಅವೈಜ್ಞಾನಿಕ ಕಾಮಗಾರಿ ಇದೆಯಲ್ಲ, ಅದು ಇಲ್ಲಿದೆ ನೋಡಿ. ಹೆಂಗಿಂಗೋ ಕಾಮಗಾರಿಗಳನ್ನು ಮಾಡ್ತಾರೆ. ಹೈವೇ ವರ್ಕ್ ನಡೀತಾ ಇರುತ್ತೆ, ಅಲ್ಲಿ ಇಲ್ಲಿ ಗುಂಡಿ ತೆಗೆದಿರ್ತಾರೆ, ಅಲ್ಲಿ ಇಲ್ಲಿ ತಿರುವುಗಳನ್ನು ಇಟ್ಟುಬಿಟ್ಟಿರ್ತಾರೆ. ಎಲ್ಲಿಗೋ ಹೋಗಬೇಕಾಗಿರುವಂಥ ನೀರು ಇನ್ನೆಲ್ಲಿಗೋ ಬಂದು ನುಗ್ಗುತ್ತೆ. ಇದು ನೋಡಿ, ಹೈವೇಯ ಪಕ್ಕದಲ್ಲಿ ಎಷ್ಟರ ಮಟ್ಟಿಗೆ ನೋಡಿ, ಮನೆಯ ಮುಂದೆ ಕೆರೆ ಅಥವಾ ಕೆರೆಯ ನಡುವೆ ಮನೆ, ಹಂಗನ್ಬೇಕು. ಉತ್ತರ ಕನ್ನಡ ಜಿಲ್ಲೆಯ ಚಂಡಿಯಾ ಗ್ರಾಮ 4-5 ಮನೆಗಳಿಗೆ ನೀರು ನುಗ್ಗಿದೆ. ಬೆಳಗ್ಗೆನೆ ನೀರು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಇದೇ ರೀತಿ ಎಡವಟ್ಟುಗಳಾಗ್ತವೆ. ಹೆಂಗೆ ಬದುಕಬೇಕು ಜನ? ನ್ಯಾಷನಲ್ ಹೈವೇ ಅಕ್ಕಪಕ್ಕದ ಜನಗಳು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ ಅಂಥ ಸ್ಥಿತಿ. ಇದು ನೋಡಿ ಮನೆ, ನೀರಿನ ನಡುವೆ ಇರುವಂಥ ಮನೆ. ಎಂಥ ಸ್ಥಿತಿ ನೋಡಿ ಇವರಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮ. ಈ ಚಂಡಿಯಾ ಗ್ರಾಮದಲ್ಲಿರುವಂತಹ 4-5 ಮನೆಗಳು ಜಲಾವೃತಗೊಂಡಿವೆ. ಈ ಮಳೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಮನೆ. ಈ ಮನೆಯಲ್ಲಿ ಏನಂದರೆ ಬೆಳಗ್ಗೆಯಿಂದಲೂ ಸಹಿತ ಏನು ಮಳೆ ಸುರಿತಾ ಇತ್ತು. ಮಳೆಯ ಅವಾಂತರದಿಂದ ಈ ಮನೆಗಳಿಗೆ ನೀರು ನುಗ್ತಾ ಇದೆ. ಇನ್ನೇನು ಸ್ವಲ್ಪದರಲ್ಲೇ ಮನೆ ಒಳಗಡೆಯೂ ಸಹಿತ ನೀರು ನುಗ್ಗುವಂಥ ಸಾಧ್ಯತೆ ಇದೆ. ಈ ರೀತಿಯಾಗಿ ಕಾರವಾರಿನ ಆಸ್ಪಾಸ್ನಲ್ಲಿ ಸುಮಾರು ಒಂದು 50-60 ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿರುವಂಥ ಜನರಿಗೆ ಎಲ್ಲಿ ಹೋಗಬೇಕು ಎಂಬುದು ತಿಳಿಯದಾಗದೆ ಅವರು ಕಾಳಜಿ ಕೇಂದ್ರಕ್ಕೂ ಸಹಿತ ಅಸಹಾಯಕರಾಗಿ ಹೋಗ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿಯೇ ಕಾಳಜಿ ಕೇಂದ್ರಕ್ಕೆ ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಮನೆ ಬಿಟ್ಟು ಹೋಗಬೇಕಾದ್ರೆ ನೋವಿರುತ್ತೆ. ಆ ನೋವಿನಲ್ಲೇ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದು ಕಡೆ ಏನಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಜನರು ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ದೃಶ್ಯ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಕಾರವಾರ ಮೂಲಕ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ, ಇದು ಅವೈಜ್ಞಾನಿಕವಾಗಿದೆ ಅಂತಲೂ ಸಹಿತ ಬಹಳಷ್ಟು ಬಾರಿ ಹೋರಾಟಗಳನ್ನು ಸಹಿತ ಸ್ಥಳೀಯರು ಮಾಡಿದ್ದಾರೆ. ಆದರೆ ಇದುವರೆಗೂ ಅದನ್ನು ತಿದ್ದುವಂಥ ಕೆಲಸವನ್ನು IRB ಅವರು ಮಾಡಿಲ್ಲ. ಆದರೆ ಅದರಿಂದ ಇಫೆಕ್ಟ್ ಮಾತ್ರ ಇಲ್ಲಿನ ಸ್ಥಳೀಯರಿಗೆ ಆಗ್ತಾ ಇದೆ ಅಂತ ನಾವು ನೋಡ್ಬೋದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಮನೆಗಳಿಗೆ ಅಲ್ಲಿರುವಂಥ ಮನೆಗಳಿಗೂ ಸಹಿತ ನೀರು ನುಗ್ಗಿದೆ. ಅಲ್ಲಿರುವಂಥ ಜನರು ಈಗಾಗಲೇ ಮನೆಯನ್ನು ಖಾಲಿ ಮಾಡಿಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಸಹಿತ ಆಗಿದ್ದಾರೆ. ಕೆಲವರು ಬೇರೆ ಕಡೆ ಮನೆ ಇದ್ದವರು ಬೇರೆ ಕಡೆ ಸ್ಥಳಾಂತರ ಆಗ್ತಾರೆ. ಆದರೆ ಒಂದೇ ಮನೆ ಇದ್ದವರು ಅಥವಾ ಜಾನುವಾರುಗಳನ್ನು ಹೊಂದಿರುವಂಥ ಜನರಿಗೆ ಸ್ಥಳಾಂತರವಾಗುವುದು ಬಹಳ ಕಷ್ಟದ ಕೆಲಸ ಆಗಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗುವಂತಹ ಎಲ್ಲ ಲಕ್ಷಣಗಳು ಮತ್ತು ಎಲ್ಲ ಸುದ್ದಿಗಳು ದಿನದಿಂದ ದಿನಕ್ಕೆ ಹೆಚ್ಚಿನ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.